ತನಿಖೆಗೂ ಇವತ್ತು ಕೋರ್ಟ್ನಲ್ಲಿ ನಡೆಸ್ತಾ ಇರುವ ಈ ಅರ್ಜಿಯ ವಿಚಾರಣೆಗೂ ಡೈರೆಕ್ಟ್ ಆಗಿ ಲಿಂಕ್ ಇಲ್ಲ. ಈಗ ನಡೆಸ್ತಾ ಇರುವ ಅರ್ಜಿ ಹಾಗೆ ಅದರ ವಿಚಾರಣೆ ನೇರವಾಗಿ ಕನೆಕ್ಟೆಡ್ ಇರೋದು ಲೋಕಾಯುಕ್ತಕ್ಕೆ ಮಾತ್ರ ಸೀಮಿತವಾಗಿ. ಯಾಕಂತಂದ್ರೆ ಸ್ನೇಹಮಯಿ ಕೃಷ್ಣ ಅವರಾಗಿರಬಹುದು, ಪ್ರದೀಪ್ ಇರಬಹುದು, ಟಿ.ಜೆ. ಅಬ್ರಹಾಂ 3 ಜನ ದೂರುದಾರರು ಲೋಕಾಯುಕ್ತ ತನಿಖೆಯನ್ನ ಮಾಡಲಿಕ್ಕೆ ಮಾತ್ರ ಅನುಮತಿಯನ್ನ ಪಡ್ಕೊಂಡಿರೋದು ನ್ಯಾಯಾಲಯದಿಂದ. ಹೈಕೋರ್ಟ್ ಈ ಹಿಂದೆ ತೀರ್ಪು ನೀಡುವಾಗ ಬಹಳ ಸ್ಪಷ್ಟವಾಗಿ ತಿಳಿಸದೆ ಲೋಕಾಯುಕ್ತ ಪೊಲೀಸರಿಗೆ ಇನ್ಸ್ಟ್ರಕ್ಟ್ ಮಾಡಿದೆ, ಈ ಪ್ರಕರಣ ತನಿಖೆಯನ್ನ ನಡೆಸಲಿಕ್ಕೆ ಯೋಗ್ಯವಾಗಿದೆ, ಹಾಗಾಗಿ ನೀವು ತನಿಖೆಯನ್ನ ನಡೆಸಿ ನಿಮ್ಮ ರಿಪೋರ್ಟ್ ಅನ್ನ ನ್ಯಾಯಾಲಯಕ್ಕೆ ಕೊಡಿ ಅಂತ ಹೇಳಿ ಡೇಟ್ ಅನ್ನ ಕೂಡ, ದಿನಾಂಕವನ್ನ ಕೂಡ ಸ್ಪೆಸಿಫಿಕ್ ಆಗಿ ಕೊಟ್ಟಿದೆ ಹೈಕೋರ್ಟ್. ಹೈಕೋರ್ಟ್ ಕೊಟ್ಟ ಈ ತೀರ್ಪು ಅಂದ್ರೆ ಲೋಕಾಯುಕ್ತಕ್ಕೆ ತನಿಖೆಯನ್ನ ನಡೆಸಲಿಕ್ಕೆ ಆದೇಶವನ್ನ ನೀಡಿದ ತೀರ್ಪು, ಅದನ್ನ ಪ್ರಶ್ನಿಸಿ ಇದೀಗ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿಗಳು. ಅದರ ವಿಚಾರಣೆ ನಡೀತಾ ಇದೆ. ಅದರ ವಿಚಾರಣೆ ನಡೆಯೋ ಸಂದರ್ಭದಲ್ಲೂ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ಮುಖ್ಯಮಂತ್ರಿಗಳ ಪರ ವಕೀಲರು ಹೈಕೋರ್ಟ್ನಲ್ಲಿ ಈ ಹಿಂದೆ ನಡೆದಂತಹ ವಿಚಾರಣೆ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳನ್ನ ಪ್ರಸ್ತಾಪ ಮಾಡಿದ್ರು ಬಹುತೇಕ ಅದೇ ಅಂಶಗಳ ಮೇಲೆ ತಮ್ಮ ವಾದ ಮಂಡನೆಯನ್ನ ಪ್ರಸ್ತುತಪಡಿಸುತ್ತಿದ್ದಾರೆ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನ 17(a) ಇದರ ಅಡಿಯಲ್ಲೇನೆ ಅನುಮತಿಯನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು ತನಿಖೆಯನ್ನ ನಡೆಸಲಿಕ್ಕೆ. ಇದು ನಿಯಮಕ್ಕೆ ಬಾಹಿರವಾದದ್ದು. 17(a) ಅಲ್ಲಿ ಅನುಮತಿಯನ್ನ ಕೇಳಬೇಕಾಗಿರೋದು ತನಿಖಾ ಸಂಸ್ಥೆ, ಪೊಲೀಸ್, ಪ್ರೈವೇಟ್ ದೂರುದಾರರಿಗೂ ಅವಕಾಶ ಇರೋದಿಲ್ಲ, ರಾಜ್ಯಪಾಲರಿಗೂ ಅವಕಾಶ ಇರೋದಿಲ್ಲ ಅನ್ನೋ ವಾದವನ್ನ ಮಂಡಿಸ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ. ರಾಜ್ಯಪಾಲರು ಚುನಾಯಿತ ಪ್ರತಿನಿಧಿ ಅಲ್ಲ, ಇದೊಂದು ಸಾಂವಿಧಾನಿಕ ಪ್ರಶ್ನೆ ಅಂತ ಹೇಳಿ ಕಪಿಲ್ ಸಿಬಲ್ ಅವರು ಪ್ರಸ್ತಾಪ ಮಾಡಿರೋದು. ರಾಜ್ಯಪಾಲರ ಪವರ್ಸ್ ಬಗ್ಗೆ ಕೂಡ, ಮುಖ್ಯಮಂತ್ರಿಗಳ ವಿರುದ್ಧವಾಗಿ ತನಿಖೆಗೆ ಆದೇಶವನ್ನ ನೀಡುವ ಅಧಿಕಾರದ ಬಗ್ಗೆ ಕೂಡ ಇದೀಗ ಪ್ರಶ್ನೆಗಳು ನ್ಯಾಯಾಲಯದಲ್ಲಿ ಎದ್ದಿದೆ. ಅನುಮತಿ ನೀಡುವ ಅಧಿಕಾರವನ್ನ ರಾಜ್ಯಪಾಲರು ಹೊಂದಿದ್ದಾರಾ ಇಲ್ಲವಾ ಅನ್ನೋದರ ಬಗ್ಗೆ. ಚುನಾಯಿತ ಪ್ರತಿನಿಧಿ ಅಲ್ಲ ಅವರು, ರಾಜ್ಯಪಾಲರು. ಹೀಗಾಗಿ ಅವರಿಗೆ ಅನುಮತಿಯನ್ನ ನೀಡಲಿಕ್ಕೆ ಅವಕಾಶ ಇದೆಯಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಪಿಲ್ ಸಿಬಲ್ ಅವರ ಹೇಳಿಕೆ, ಇದೊಂದು ಸಾಂವಿಧಾನಿಕ ಪ್ರಶ್ನೆ. ಸಾಂವಿಧಾನಿಕ ಪ್ರಶ್ನೆ ಅಂತ ಬಂದಾಗ ಸಾಮಾನ್ಯವಾಗಿ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ನಲ್ಲೇ ಇದರ ಹಿಯರಿಂಗ್ಗಳಾಗತ್ತೆ. ಅದಕ್ಕೇನಾದ್ರೂ ಪರೋಕ್ಷವಾಗಿ ಪೀಠಿಕೆಯನ್ನ ಇಡ್ತಾ ಇದ್ದಾರಾ, ಸರ್ಕಾರದ ಪರವಾಗಿ ವಾದವನ್ನ ಮಂಡಿಸ್ತಾ ಇರುವ ಕಪಿಲ್ ಸಿಬಲ್ ಅವರು ಗೊತ್ತಿಲ್ಲ. ಸಂಪುಟ ಸಲಹೆಯನ್ನ ತಿರಸ್ಕರಿಸಲಾಗಿದೆ ಅಂತ ಹೇಳಿ ಸಿಂಘ್ವಿ ಅವರು ಹೇಳಿದ್ದಾರೆ. ಅದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ಕೂಡ ಆಗೋದು ಬಾಕಿ ಇದೆ. ಹೈಕೋರ್ಟ್ನಲ್ಲಿ ಆಗ್ತಾ ಇರುವ ಮೇಲ್ಮನವಿ ಅರ್ಜಿಯ ವಿಚಾರಣೆಯ ಪಿನ್ ಟು ಪಿನ್ ಅಪ್ಡೇಟ್ಸ್ ಅನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಾ ಇದ್ದೀರಿ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ಗೊತ್ತಿದೆ, ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೇ 1 ಮೊಟ್ಟ ಮೊದಲಿಗರಾಗಿ ಧ್ವನಿ ಎತ್ತದ್ದು ರಿಪಬ್ಲಿಕ್ ಕನ್ನಡ. 3 ಜನ ದೂರುದಾರರನ್ನ ಏಕಕಾಲಕ್ಕೆ ಮಾಧ್ಯಮದ ಮುಂದೆ, ಜನರ ಮುಂದೆ ತಂದಿದ್ದು ರಿಪಬ್ಲಿಕ್ ಕನ್ನಡ. 3 ಜನ ದೂರುದಾರರ ಪರ ವಕೀಲರ ಇಂಟರ್ವ್ಯೂಗಳಾಗಿದ್ದು ರಿಪಬ್ಲಿಕ್ ಕನ್ನಡದಲ್ಲಿ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಅವರ ಇಂಟರ್ವ್ಯೂ ಆಗಿದ್ದು ರಿಪಬ್ಲಿಕ್ ಕನ್ನಡದಲ್ಲಿ. ಕೇವಲ ಇದಿಷ್ಟು ಮಾತ್ರವಲ್ಲ, 1,000ಕ್ಕೂ ಅಧಿಕ ಪುಟಗಳ ದಾಖಲೆಗಳು ಮೂಡಾ ಸೈಟು ಹಂಚಿಕೆಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮನವರಿಗೆ ಹಂಚಿಕೆಯಾಗಿರುವ 14 ಸೈಟ್. ಈ ಸೈಟು ಹಂಚಿಕೆಗೆ ಸಂಬಂಧಪಟ್ಟಂತೆಯೇ 1,000ಕ್ಕೂ ಅಧಿಕ ಪುಟಗಳ ಡಾಕ್ಯುಮೆಂಟ್ ಸಮೇತ ವರದಿಯನ್ನ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ವೈಟ್ನರ್ ಹಚ್ಚಿದ ದಾಖಲೆ ಇವತ್ತೇನು ಅರ್ಜಿ ಮತ್ತೊಮ್ಮೆ ಚರ್ಚೆಗೆ ಒಳಪಟ್ಟಿದೆ. ವೈಟ್ನರ್ ಹಾಕಿರುವ ದಾಖಲೆ, ಆ ದಾಖಲೆಯನ್ನ ಮೊದಲು ಬಿಡುಗಡೆ ಮಾಡಿದ್ದು ಕೂಡ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದಲ್ಲೇನೆ ಇದೀಗ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳ ಪಿನ್ ಟು ಪಿನ್ ಅಪ್ಡೇಟ್ ಅನ್ನ ಗಮನಿಸ್ತಾ ಇದ್ದೀರಿ. ಸರ್ಕಾರದ ಪರ ವಾದವನ್ನ ಮಂಡಿಸ್ತಾ ಇದ್ದಾರೆ ಕಪಿಲ್ ಸಿಬಲ್. ಇಲ್ಲಿ ಸರ್ಕಾರದ ಪರ ಅಂದ್ರೂ ಕೂಡ ಬಹುತೇಕ ಅದು ಸಿದ್ದರಾಮಯ್ಯನವರ ಪರವಾಗಿ ಇರುತ್ತೆ ವಾದ, ಅಥವಾ ಸಚಿವ ಸಂಪುಟದಲ್ಲಿ ಕೈಗೊಂಡ ನಿರ್ಣಯದ ಪರವಾಗಿರುತ್ತೆ ವಾದ.
ಸಚಿವ ಸಂಪುಟದ ನಿರ್ಣಯ ಏನಾಗಿತ್ತು? ಯಾವುದೇ ಕಾರಣಕ್ಕೂ ಈ ದೂರುದಾರರ ಇರುವ ತನಿಖೆಗೂ ಇವತ್ತು ಕೋರ್ಟ್ನಲ್ಲಿ ನಡೆಸ್ತಾ ಇರುವ ಈ ಅರ್ಜಿಯ ವಿಚಾರಣೆಗೂ ಡೈರೆಕ್ಟ್ ಆಗಿ ಲಿಂಕ್ ಇಲ್ಲ. ಈಗ ನಡೆಸ್ತಾ ಇರುವ ಅರ್ಜಿ ಹಾಗೆ ಅದರ ವಿಚಾರಣೆ ನೇರವಾಗಿ ಕನೆಕ್ಟೆಡ್ ಇರೋದು ಲೋಕಾಯುಕ್ತಕ್ಕೆ ಮಾತ್ರ ಸೀಮಿತವಾಗಿ. ಯಾಕಂತಂದ್ರೆ ಸ್ನೇಹಮಯಿ ಕೃಷ್ಣ ಅವರಾಗಿರಬಹುದು, ಪ್ರದೀಪ್ ಇರಬಹುದು, ಟಿ.ಜೆ. ಅಬ್ರಹಾಂ 3 ಜನ ದೂರುದಾರರು ಲೋಕಾಯುಕ್ತ ತನಿಖೆಯನ್ನ ಮಾಡಲಿಕ್ಕೆ ಮಾತ್ರ ಅನುಮತಿಯನ್ನ ಪಡ್ಕೊಂಡಿರೋದು ನ್ಯಾಯಾಲಯದಿಂದ. ಹೈಕೋರ್ಟ್ ಈ ಹಿಂದೆ ತೀರ್ಪು ನೀಡುವಾಗ ಬಹಳ ಸ್ಪಷ್ಟವಾಗಿ ತಿಳಿಸದೆ ಲೋಕಾಯುಕ್ತ ಪೊಲೀಸರಿಗೆ ಇನ್ಸ್ಟ್ರಕ್ಟ್ ಮಾಡಿದೆ, ಈ ಪ್ರಕರಣ ತನಿಖೆಯನ್ನ ನಡೆಸಲಿಕ್ಕೆ ಯೋಗ್ಯವಾಗಿದೆ, ಹಾಗಾಗಿ ನೀವು ತನಿಖೆಯನ್ನ ನಡೆಸಿ ನಿಮ್ಮ ರಿಪೋರ್ಟ್ ಅನ್ನ ನ್ಯಾಯಾಲಯಕ್ಕೆ ಕೊಡಿ ಅಂತ ಹೇಳಿ ಡೇಟ್ ಅನ್ನ ಕೂಡ, ದಿನಾಂಕವನ್ನ ಕೂಡ ಸ್ಪೆಸಿಫಿಕ್ ಆಗಿ ಕೊಟ್ಟಿದೆ ಹೈಕೋರ್ಟ್. ಹೈಕೋರ್ಟ್ ಕೊಟ್ಟ ಈ ತೀರ್ಪು ಅಂದ್ರೆ ಲೋಕಾಯುಕ್ತಕ್ಕೆ ತನಿಖೆಯನ್ನ ನಡೆಸಲಿಕ್ಕೆ ಆದೇಶವನ್ನ ನೀಡಿದ ತೀರ್ಪು, ಅದನ್ನ ಪ್ರಶ್ನಿಸಿ ಇದೀಗ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿಗಳು. ಅದರ ವಿಚಾರಣೆ ನಡೀತಾ ಇದೆ. ಅದರ ವಿಚಾರಣೆ ನಡೆಯೋ ಸಂದರ್ಭದಲ್ಲೂ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ಮುಖ್ಯಮಂತ್ರಿಗಳ ಪರ ವಕೀಲರು ಹೈಕೋರ್ಟ್ನಲ್ಲಿ ಈ ಹಿಂದೆ ನಡೆದಂತಹ ವಿಚಾರಣೆ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳನ್ನ ಪ್ರಸ್ತಾಪ ಮಾಡಿದ್ರು, ಬಹುತೇಕ ಅದೇ ಅಂಶಗಳ ಮೇಲೆ ತಮ್ಮ ವಾದ ಮಂಡನೆಯನ್ನ ಪ್ರಸ್ತುತಪಡಿಸುತ್ತಿದ್ದಾರೆ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನ 17A ಇದರ ಅಡಿಯಲ್ಲೇನೆ ಅನುಮತಿಯನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು ತನಿಖೆಯನ್ನ ನಡೆಸಲಿಕ್ಕೆ. ಇದು ನಿಯಮಕ್ಕೆ ಬಾಹಿರವಾದದ್ದು. 17A ಅಲ್ಲಿ ಅನುಮತಿಯನ್ನ ಕೇಳಬೇಕಾಗಿರೋದು ತನಿಖಾ ಸಂಸ್ಥೆ, ಪೊಲೀಸ್, ಪ್ರೈವೇಟ್ ದೂರುದಾರರಿಗೂ ಅವಕಾಶ ಇರೋದಿಲ್ಲ, ರಾಜ್ಯಪಾಲರಿಗೂ ಅವಕಾಶ ಇರೋದಿಲ್ಲ ಅನ್ನೋ ವಾದವನ್ನ ಮಂಡಿಸ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ. ರಾಜ್ಯಪಾಲರು ಚುನಾಯಿತ ಪ್ರತಿನಿಧಿ ಅಲ್ಲ, ಇದೊಂದು ಸಾಂವಿಧಾನಿಕ ಪ್ರಶ್ನೆ ಅಂತ ಹೇಳಿ ಕಪಿಲ್ ಸಿಬಲ್ ಅವರು ಪ್ರಸ್ತಾಪ ಮಾಡಿರೋದು. ರಾಜ್ಯಪಾಲರ ಪವರ್ಸ್ ಬಗ್ಗೆ ಕೂಡ, ಮುಖ್ಯಮಂತ್ರಿಗಳ ವಿರುದ್ಧವಾಗಿ ತನಿಖೆಗೆ ಆದೇಶವನ್ನ ನೀಡುವ ಅಧಿಕಾರದ ಬಗ್ಗೆ ಕೂಡ ಇದೀಗ ಪ್ರಶ್ನೆಗಳು ನ್ಯಾಯಾಲಯದಲ್ಲಿ ಎದ್ದಿದೆ. ಅನುಮತಿ ನೀಡುವ ಅಧಿಕಾರವನ್ನ ರಾಜ್ಯಪಾಲರು ಹೊಂದಿದ್ದಾರಾ ಇಲ್ಲವಾ ಅನ್ನೋದರ ಬಗ್ಗೆ. ಚುನಾಯಿತ ಪ್ರತಿನಿಧಿ ಅಲ್ಲ ಅವರು, ರಾಜ್ಯಪಾಲರು, ಹೀಗಾಗಿ ಅವರಿಗೆ ಅನುಮತಿಯನ್ನ ನೀಡಲಿಕ್ಕೆ ಅವಕಾಶ ಇದೆಯಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಪಿಲ್ ಸಿಬಲ್ ಅವರ ಹೇಳಿಕೆ, ಇದೊಂದು ಸಾಂವಿಧಾನಿಕ ಪ್ರಶ್ನೆ. ಸಾಂವಿಧಾನಿಕ ಪ್ರಶ್ನೆ ಅಂತ ಬಂದಾಗ ಸಾಮಾನ್ಯವಾಗಿ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ನಲ್ಲೇ ಇದರ ಹಿಯರಿಂಗ್ಗಳಾಗತ್ತೆ. ಅದಕ್ಕೇನಾದ್ರೂ ಪರೋಕ್ಷವಾಗಿ ಪೀಠಿಕೆಯನ್ನ ಇಡ್ತಾ ಇದ್ದಾರಾ, ಸರ್ಕಾರದ ಪರವಾಗಿ ವಾದವನ್ನ ಮಂಡಿಸ್ತಾ ಇರುವ ಕಪಿಲ್ ಸಿಬಲ್ ಅವರು ಗೊತ್ತಿಲ್ಲ. ಸಂಪುಟ ಸಲಹೆಯನ್ನ ತಿರಸ್ಕರಿಸಲಾಗಿದೆ ಅಂತ ಹೇಳಿ ಸಿಂಘ್ವಿ ಅವರು ಹೇಳಿದ್ದಾರೆ. ಅದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ಕೂಡ ಆಗೋದು ಬಾಕಿ ಇದೆ.